ಎಲ್ಲ ಹಿಂದೂ ಸಹೋದರರಿಗೂ ಎಲ್ಲ ಹಿಂದೂ ಬಾಂಧವರಿಗೂ ಇವತ್ತಿನ ಧರ್ಮ ಜಾಗೃತಿ ಸಭೆಗೆ ಸ್ವಾಗತ. ಇವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಎಲ್ಲ ಹಿಂದೂ ಬಾಂಧವರು ಎಲ್ಲ ಹಿಂದೂ ಸಹೋದರರು ಒಗ್ಗಟ್ಟಾಗಬೇಕಾಗಿರ್ತಕ್ಕಂಥ ಸಮಯ ಬಂದಿದೆ. ಇವತ್ತು ನಿಜವಾಗ್ಲೂ ಬಂಧುಗಳೇ, ಹಿಂದೂ ಧರ್ಮ ನಮಗೆ ಸನಾತನ ಧರ್ಮ. ಈ ಧರ್ಮ ಬಿಟ್ರೆ ನಮಗೆ ಬೇರೆ ಧರ್ಮ ಇಲ್ಲ. ನಾವು ಆ ಧರ್ಮದಲ್ಲಿ ಇದ್ದೀವಿ ಅನ್ನೋದೇ ದೊಡ್ಡ ಒಂದು ವರ. ಹಿಂದೂ ಧರ್ಮ ಸನಾತನವಾದಂಥ ಧರ್ಮ, ಯಾರಿಗೂ ಯಾರಿಂದಲೂ ಯಾವತ್ತೂ ನಾಶ ಆಗದೆ ಇರತಕ್ಕಂಥದ್ದು. ಈ ಧರ್ಮ ಯಾರು ನಾನು ನಾಶ ಮಾಡ್ತೀನಿ ಅಂತ ಬಂದಿದ್ದಾರೋ ಯಾರು ಕೂಡ ಈ ಧರ್ಮದ ಮುಂದೆ ಯಾರು ಕೂಡ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಈ ಧರ್ಮದ ವಿರುದ್ಧವಾಗಿ ಯಾರು ಹೋರಾಡುತ್ತಾರಲ್ಲ ಅವರೆಲ್ಲರಿಗೂ ನಾಶ ಕಟ್ಟಿಟ್ಟ ಬುತ್ತಿ. ಈ ಧರ್ಮ, ಈ ಸನಾತನ ಧರ್ಮ ಪ್ರಕೃತಿಯಂತೆ. ಅದೇ ಪ್ರಕೃತಿ ಸಣ್ಣ ಚಿಗುರು ಸಣ್ಣ ಮೊಳಕೆಯೊಂದಿಗೆ ಪುನಃ ಪುಟಿದು ಎದ್ದು ಹೆಮ್ಮರವಾಗಿ ಬೆಳೆದು ಬೃಹದಾಕಾರಣ್ಯವಾದಂತಹ ಅರಣ್ಯವಾಗಿ ಮಾರ್ಪಡುವಲ್ಲೇ ಸಂಶಯವಿಲ್ಲ. ಹಾಗೇ ನಮ್ಮ ಸನಾತನ ಧರ್ಮ ಯಾವತ್ತೂ ಕೂಡ ನಾಶ ಆಗದೆ ಇರತಕ್ಕಂತಹ ಧರ್ಮವಾಗಿದೆ. ಎಲ್ಲ ಬಂಧುಗಳಿಗೂ ಕೂಡ ಇದು ಧರ್ಮ ಜಾಗೃತಿಯನ್ನ ಮೂಡಿಸುವಂತಹ ಕಾಲ ಬಂದಿದೆ ಬಂಧುಗಳೇ. ಅದಕ್ಕಾಗಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ವಿಶೇಷವಾಗಿ ನಮ್ಮ ಗಗನಾರ್ಯ ಸ್ವಾಮಿಗಳ ಮಠದಲ್ಲಿ ಇಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಾನ ಎದುರು ಮುಂಭಾಗ ದೊಡ್ಡಬಳ್ಳಾಪುರದಲ್ಲಿ ಪ್ರತಿ ಭಾನುವಾರ ಪ್ರತಿ ಶನಿವಾರ ಎರಡೂ ದಿನಗಳಲ್ಲೂ ಕೂಡ ಧರ್ಮ ಜಾಗೃತಿಯ ಸಭೆಗಳನ್ನ ನಾವಿಲ್ಲಿ ನಡೆಸಲಿದ್ದೇವೆ. ಪ್ರತಿ ವಾರಗಳಲ್ಲಿ ಈ ಒಂದು ತಿಂಗಳಲ್ಲಿ ಬರುವಂತಹ ಪ್ರತಿ ಶನಿವಾರ ಪ್ರತಿ ಭಾನುವಾರಗಳಲ್ಲಿ ವಿಶೇಷವಾಗಿ ಭಗವದ್ಗೀತೆ, ಯೋಗಾಭ್ಯಾಸಗಳು, ಧರ್ಮದ ಚಿಂತನೆ, ಹಿಂದೂ ಧರ್ಮದ ವಿಶೇಷವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನ ತಿಳಿಸಿಕೊಡುವಲ್ಲಿ, ಧರ್ಮ ಜಾಗೃತಿಯನ್ನ ಮೂಡಿಸುವಲ್ಲಿ ಈ ಕಾರ್ಯಕ್ರಮ ಇಂದಿನಿಂದ ಪ್ರಾರಂಭ ಆಗ್ತಾ ಇದೆ ಬಂಧುಗಳೇ. ಎಲ್ಲ ದೊಡ್ಡಬಳ್ಳಾಪುರದ ಎಲ್ಲ ಬಂಧುಗಳು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡು ನಮ್ಮ ಧರ್ಮದ ನಮ್ಮ ದೇವರಿಗೆ ಗೌರವವನ್ನು ಕೊಡುತ್ತಾ ನಮ್ಮ ವಿಶೇಷವಾದಂತಹ ಸನಾತನ ಧರ್ಮಕ್ಕೆ ಅಪಾರವಾದ ಗೌರವವನ್ನು ಕೊಡುತ್ತಾ ನಮ್ಮ ಧರ್ಮವನ್ನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಈ ಧರ್ಮ ಜಾಗೃತಿ ಸಭೆಗಳನ್ನ ನಾವಿನ್ನು ಹೆಚ್ಚಿನ ದಿನದಲ್ಲಿ ಹೆಚ್ಚಿನದಾಗಿ ಎಲ್ಲ ವಿಷಯಗಳನ್ನು ಎಲ್ಲ ಮಾಹಿತಿಗಳನ್ನು ಅವರಿಗೆ ಕೊಡ್ತಾ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿದೆ ಬಂಧುಗಳೇ. ಎಲ್ಲರೂ ಕೂಡ ಬನ್ನಿ, ಈ ಧರ್ಮ ಸಭೆಯಲ್ಲಿ ಪಾಲ್ಗೊಳ್ಳಿ. ಪ್ರತಿ ಶನಿವಾರ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆಗೆ ಪ್ರತಿ ಶನಿವಾರ ಪ್ರತಿ ಭಾನುವಾರ ಪ್ರತಿ ವಾರದಲ್ಲಿ ಯೋಗಾಭ್ಯಾಸ, ಪ್ರತಿ ಶನಿವಾರದಲ್ಲಿ ಯೋಗಾಭ್ಯಾಸ ಜೊತೆಗೆ ಭಗವದ್ಗೀತೆ ಪಾರಾಯಣ ಮತ್ತು ಹನುಮಾನ್ ಚಾಲೀಸ ಪಾರಾಯಣ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ನಮ್ಮ ಹಿಂದೂ ಬಾಂಧವರ ಸಂಘಟನೆಯಾಗಲಿ, ನಮ್ಮ ಹಿಂದೂ ಬಾಂಧವರಲ್ಲಿ ವಿಶೇಷವಾದಂತಹ ಧೈರ್ಯ ಸಾಹಸ ಎಲ್ಲವನ್ನ ತುಂಬುತ್ತಾ ರಾಜರುಗಳ ಕಥೆಗಳನ್ನ ಹೇಳುತ್ತಾ ನಮ್ಮ ಕಳ್ಕೊಂಡಿರ್ತಕ್ಕಂಥ ಶೌರ್ಯವನ್ನ ಪುನಃ ಸ್ಥಾಪಿಸುತ್ತಾ ನಮ್ಮಲ್ಲಿರ್ತಕ್ಕಂಥ ಕ್ಷಾತ್ರವನ್ನ, ನಮ್ಮ ಹಿಂದೂಗಳಲ್ಲಿರ್ತಕ್ಕಂಥ ಕ್ಷಾತ್ರವನ್ನ ಪುನಃ ಅವರಿಗೆ ಬಡಿದೆಬ್ಬಿಸುತ್ತಾ ಈ ಕಾರ್ಯಕ್ರಮವನ್ನ ಮಾಡಲಿದ್ದೇವೆ ಬಂಧುಗಳೇ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಹಿಂದೂ ಧರ್ಮದ ಏಳಿಗೆಗಾಗಿ ನಾವು ಕೂಡ ಶ್ರಮಿಸೋಣ. ನಮ್ಮ ಜೊತೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.